ಲೆಫ್ಟಲ್ಲಿ ನೋಡೋಕ್ಕೆ ಭಯ ಆಗ್ತೈತೆ. ಅವ್ನು ಸರಿ ಹೋದ್ಮೇಲೆ ನಾವು ಸರಿ ಆಗೋಣ ಅಂತ ಇದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ. ಹೋಗಿ ಮಾಣಿಕ್ಯದಾರ, ಗಾಳಿಕೆರೆ, ಮುಳ್ಳಯ್ಯನಗಿರಿ ರೋಡ್ ಮಾತ್ರ ಸೈಕಾಗಿದೆ. ಜೈ ಬಾಲಯ್ಯ. ನನಗೆ ಜೀವ ಧಗ್ ಅಂತ ಜೋರಾಗಿ ಹೊಡ್ಕೊಂತ ಇರುತ್ತೆ. ಇದೆ ಹೊನ್ನಮ್ಮನ ಹಳ್ಳ ಫಾಲ್ಸ್. ಓಲ್ಡ್ ಏನೋ ಕಂಡಕ್ಟರ್ ಆಗಿದ್ದ ವಜ್ಜನದಲ್ಲಿ. ಅಯ್ಯೋ ಹತ್ರ ಬಂದಂಗೆ ಭಯ ಆಗ್ತೈತಲ್ಲಪ್ಪ. ಒಳ್ಳೆ ಮನಸ್ಸಿಂದ ನನ್ನನ್ನು ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಸಿಂಹ. ಏನೋ ಚಿಕ್ಕಮಗಳೂರಿಗೆ ಹೋಗಿಲ್ವಾ? ಹೋಗ್ಬೇಕು ಅಂತ ಇದ್ದೀರಾ? ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಆದರೂ ಹೋಗೋಕ್ಕಾಗ್ತಿಲ್ವಾ? ಡೋಂಟ್ ವರಿ, ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಫುಲ್ ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮನೆಯಿಂದ ಹೊರಟು ಟ್ರಿಪ್ ಎಲ್ಲ ಮುಗಿಸಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಹಿಂದಿನ ಪಾರ್ಟ್ ನೋಡಿದ್ರಾ? ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ. ಆದಷ್ಟು ಪಾರ್ಟ್ 1 ನೋಡೋಕ್ಕೆ ಶುರು ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ಸುಮಾರು 1 ಕಿಲೋಮೀಟರ್ ಅಷ್ಟು ಜಾಮ್ ಆಗಿದೆ. ಓ ಸಚ್. ನಾನೇನೋ ಗಲಾಟೆ ಆಯಿತು ಅಂದ್ಕೊಂಡೆ, ನೋಡಿದ್ರೆ ಫ್ರೆಂಡ್ಸ್ ಮಾತಾಡ್ತಾ ಇದ್ದಾರೆ. ಸಾಕು ಅಯ್ಯೋ ಬೆಂಗಳೂರೇ ಪರವಾಗಿಲ್ಲ ಗುರು, ಆರಾಮಾಗಿ ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಾದ್ರೂ ಹೋಗ್ಬೋದು. ಇಲ್ಲಿ ಟ್ರಾಫಿಕ್ ಇದೆ, ಅಲ್ಲೂ ಇದೆ, ಬಟ್ ಅಲ್ಲಿ ಮಲ್ಕೊಂಡು ಹೋಗ್ಬೋದು. ಇಲ್ಲಿ ಶಾಶ್ವತವಾಗಿ ಮಲ್ಕೋಬೋದು. ಮಿಸ್ ಆದರೆ ಲೆಫ್ಟಲ್ಲಿ ನೋಡೋಕ್ಕೆ ಭಯ ಆಗ್ತೈತೆ. ಅಪ್ಪ ಇವಾಗ ಒಂದು ಸ್ವಲ್ಪ ದಯಮಾಡಿ ಹೇಳ್ತೀನಿ, ಟ್ರಾಫಿಕ್ ಜಾಸ್ತಿ ಇದೆ, ನೋಡಿಕೊಂಡು ಪಾರ್ಕಿಂಗ್ ಮಾಡಿ. ನೀವು ಪಾರ್ಕಿಂಗ್ ಕರೆಕ್ಟಾಗಿ ಮಾಡಿದ್ರೆ ಟ್ರಾಫಿಕ್ಕೇ ಆಗಲ್ಲ. ಇನ್ನೂ 100 ಕಾರ್ ಬರಲಿ ಟ್ರಾಫಿಕ್ ಆಗಲ್ಲ. ನೀವು ಪಾರ್ಕಿಂಗ್ ಕರೆಕ್ಟಾಗಿ ಮಾಡಬೇಕು. ಯಾವನೋ ಒಬ್ಬ ಮಾಡೋ ಕೆಲಸದಿಂದ ಎಲ್ಲರಿಗೂ ಏನಕ್ಕೆ ಶಿಕ್ಷೆ? ನಮ್ಮ ಟೈಮ್ಗಳು ವೇಸ್ಟು. ನಾವು ಒಂದು ಡೇಲಿ ಇಷ್ಟು ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡು ಬಂದಿರ್ತೀವಿ, ಅದನ್ನೆಲ್ಲ ಹಾಳಾಗೋಗ್ಬಿಡುತ್ತೆ. ಯಾವುದು ನೋಡೋಕ್ಕಾಗ್ದೇ ಕತ್ಲಾಗುತ್ತೆ, ವಾಪಸ್ ಮನೆಗೆ ಹೋಗ್ತೀವಿ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಕಷ್ಟ ಬಿದ್ದು ಕೆಲಸ ಮಾಡಿ ಎಲ್ಲೋ ಒಂದು ಸತ್ರ ಡೇಟ್ ರಜಾ ಹಾಕ್ಕೊಂಡು ಬಂದಿರ್ತೀವಿ, ನೋಡೋಣ ಒಂಚೂರು ಎಂಜಾಯ್ ಮಾಡೋಣ ಅಂತ. ಈ ಟ್ರಾಫಿಕ್ ಜಾಮಿಂದ ಅದು ಹಾಳಾದ್ರೆ ನಾವೇನು ಮಾಡ್ಬೇಕು ಹೇಳಿ? ನಾವು ಸರಿ ಹೋದ್ರೆ ಎಲ್ಲರೂ ಸರಿ ಹೋದಂಗೆ. ಅವ್ನು ಸರಿ ಹೋದ್ಮೇಲೆ ನಾವು ಸರಿ ಆಗೋಣ ಅಂತ ಇದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ. ಹೋಗಿ ಓಕೆ. ಮುಳ್ಳಯ್ಯನಗಿರಿಯಿಂದ ಸೆಕೆಂಡ್ ಪ್ಲೇಸ್ ಬಂದು ಸೀತಾಳಯ್ಯನಗಿರಿ.
ರೈಟಾ ಬೇಗ ಹೋಗಿ ಬಂದ್ರ. ಆಯ್ತಾ ದರ್ಶನ? ಏನ್ ಕೊಟ್ರು ಪ್ರಸಾದ? ಊಟ ಮಾಡ್ಕೊಂಡು ಹೋಗ್ರಿ ಅಂತಿದ್ರು. ಹೋಗ ಮಾಡೋಗ. ಅವ್ರು ಎಲ್ಲಿ ಅವ್ರಿಲ್ಲ, ವೇಟ್ ಮಾಡ್ತೀನಿ, ಹೋಗು ಮಾಡೋಗ್ರಿ. ಬೇಡ ಇಲ್ಲ, ಅಣ್ಣ ಇದ್ದೀರಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಅವ್ರದ್ದು ಮನೆ ಇಲ್ಲೇನಾ? ಇದೆ ದೇವಸ್ಥಾನ. ಅವ್ರ ಮೇನ್ ಅರ್ಚಕ್ರ ಸೀತಾಳಯ್ಯನಗಿರಿ ಅರ್ಚಕ್ರು. ಅಟ್ಯಾಕ್ ದೀಪು ಎದರ್ಕಂತೀಯಾರ? ಬಾರ ಹೀರೋ, ನೀನು ಹೀರೋನೇ ಬಾರ ಯಾವತ್ತು. ಸೆಲ್ಫಿ ಸೆಲ್ಫಿ ಸೆಲ್ಫಿ. ಬಾ ಬಾ ಬಾ. ಮುಳ್ಳಯ್ಯನಗಿರಿ ಆಯಿತು, ಸೀತಾಳಯ್ಯನಗಿರಿ ಆಯಿತು. ನೆಕ್ಸ್ಟ್ ಹೊನ್ನಮ್ಮನ ಹಳ್ಳ ವಾಟರ್ ಫಾಲ್ಸ್. ಅಷ್ಟು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ. ಅಷ್ಟೆಲ್ಲ ಜನ ಬರ್ತಾರೆ ಗೌರ್ಮೆಂಟಿಂದ. ಇಲ್ಲಿ ಚೆನ್ನಾಗಿ ರೋಡೆಲ್ಲ ಮಾಡ್ಬೋದಪ್ಪ, ಮಾಡಲ್ಲ. ಸೂಪರ್ ಬೈಕ್ಸ್ ನಾವು ತಗೋಬೇಕು, ಆದರೆ ದುಡ್ಡಿಲ್ಲ. ಮನುಷ್ಯಂಗೆ ಆಸೆ ಇರುತ್ತೆ, ಜೊತೆಗೆ ಸೀರಿಯಸ್ನೆಸ್ ಇದ್ರೆ ಆ ಆಸೆನ ಪೂರೈಸ್ಕೋಬೋದು. ನಾನು ತಗೋಬೇಕು ಅಂತ ಸುಮ್ಮನೆ ಇದ್ರೆ ತಗೊಳಕ್ಕಾಗಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು, ಒಳ್ಳೆ ಉದ್ದೇಶ ಇಟ್ಕೊಂಡು ದುಡಿಬೇಕು. ತಗೊಳ್ಳೋದಲ್ಲ, ಕೊಡಿಸ್ಬೋದು. ಎಕ್ಸಾಂಪಲ್ ನಾನೇ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನನ್ನ 20ನೇ ವಯಸ್ಸಿಗೆ ಈ ಬುಲೆಟ್ನ ನಮ್ಮ ಅಪ್ಪಂಗೆ ಕೊಡಿಸಿದ್ದೆ. ಬಟ್ ನಾನೇ ಜಾಸ್ತಿ ಓಡಿಸ್ತೀನಿ ನಮ್ಮ ಅಪ್ಪಂಗಿಂತ. ಅಂದರೆ ಅಪ್ಪ ಮಗನಿಗೆ ಬೈಕ್ ಕೊಡಿಸ್ಬಿಟ್ಟು ಆ ಬೈಕ್ನ ಮತ್ತೆ ಯಾವಾಗಲಾದ್ರು ಮಗ ಎಲ್ಲೂ ಹೋಗದೆ ಇದ್ದಾಗ ಅಪ್ಪ ಅಲ್ಲಿ ಇಲ್ಲಿ ಓಡಿಸಾಡ್ತಾ ಇರ್ತಾರಲ್ಲ, ಅವ್ರ ಅಪ್ಪಂಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ನನ್ನ ಮಗನ ಬೈಕ್ ಅಪ್ಪನೇ ಕೊಡಿಸಿರ್ತಾನೆ, ಬಟ್ ನನ್ನ ಮಗನ ಬೈಕ್ ಅಂತ ಖುಷಿಯಿಂದ ಓಡಿಸ್ತಾನೆ. ಅದೇ ರೀತಿ ಮಗ ಅಪ್ಪನಿಗೆ ಬೈಕ್ ಕೊಡಿಸಿ ಆ ಅಪ್ಪನ ಬೈಕ್ನ ಮಗ ಓಡಿಸ್ತಾ ಇದ್ದರೆ ಆ ಫೀಲ್ ಎಷ್ಟು ಕೊಡುತ್ತೆ ಅಂದರೆ ಅದು ಗೆಸ್ ಮಾಡೋಕ್ಕಾಗಲ್ಲ ನಿಮಗೆ. ಆ ಫೀಲ್ ಯಾರಿಗೂ ಆಗಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೋಡ್ರಿ ಹಿಂಗೆ ಹೋಗ್ತಾರೆ, ನಮ್ಮ ಹೊಟ್ಟೆ ಉರಿಸ್ತಾರೆ. ಒಂಥರ ನೀವೊಂದು ಇನ್ಸ್ಪಿರೇಷನ್ ನಾವು ತಗೊಳ್ಳೇಬೇಕು ಅಂತ. ತಗೊಳ್ಳೋಕ್ಕೆ ನಮ್ಗಿಷ್ಟ. ಒಂದೊಂದ್ಸಲಿ ಏನು ಮಾಡೋಕ್ಕೆ ಬಿಡು ಅಂತ ಅನ್ನಂಗೆ ಆಗುತ್ತೆ, ಸುಮ್ಮನೆ ಆಗ್ತೀವಿ. ನಿಮ್ಮನ್ನು ನೋಡಿ ಇಲ್ಲ ತಗೋಬೇಕು. ಬಟ್ ಒಂದು ತಿಳ್ಕೊಳ್ಳಿ, ನೋಡೋ ಪ್ಲೇಸ್ಗಿಂತ ಅಷ್ಟೇ. ಮಾಣಿಕ್ಯದರ, ಗಾಳಿಕೆರೆ, ಮುಳ್ಳಯ್ಯನಗಿರಿ. ಪೊಲೀಸ್ ಅವ್ರು ಹಿಡ್ದಿದ್ದಾರೆ, ನಮ್ಮನ್ನೇನು ಹಿಡೀಲಿಲ್ಲಪ್ಪ. ಏನಂತ ಗೊತ್ತಿಲ್ಲ. ಅಷ್ಟೆಲ್ಲ ಇದಿಲ್ಲ ಪೊಲೀಸವರು. ಸ್ಕ್ಯಾಮ್ ಪೊಲೀಸ್ ಅವ್ರು ಜಾಸ್ತಿ ಸ್ಕ್ಯಾಮ್ ಮಾಡೋದಂದರೆ ಗೋವಾದಲ್ಲಿ. ಈ ರೋಡ್ ಮಾತ್ರ ಸೈಕಾಗಿದೆ. ಇಲ್ಲಿಂದ ನೀವು ಚಿಕ್ಕಮಂಗ್ಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗೋ ರೋಡಲ್ಲ, ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡನ್ಗಿರಿಗೆ ಹೋಗೋ ರೋಡು.
ಸೂಪರ್ ಆಗಿದೆ. ಈ ಥರ ಇದ್ರೆ ಸ್ವರ್ಗ. ಇನ್ನೂ ಇವಾಗ ಚಳಿ ಅಷ್ಟೊಂದೇನು ಆಗ್ತಾ ಇಲ್ಲ, ನಾರ್ಮಲ್ ಆಗಿ ಆಗ್ತಾ ಇದೆ. ಬೆಳಗ್ಗೆ ಹೊತ್ತು ಆ ಚಳಿ ಆ ಫಾಗ್ ಒಳಗೆ ಇಲ್ಲಿ ಬರ್ತಾ ಇದ್ರೆ ಆಹಾ ವರ್ಣಿಸಲು ಅಸಾಧ್ಯ. ಸರ್ ಇರೋದು ಎಷ್ಟು ದಿವಸ ಇರ್ತೀವೋ ಇರೋ ಅಷ್ಟು ದಿವಸ ಚೆನ್ನಾಗಿರೋಣ, ಹಂಗಂತ ಲೇಸಿ ಆಗಬಾರ್ದು. ಎಲ್ಲದರಲ್ಲೂ ಲೇಸಿಯಾಗಿ ಲೇಟ್ ಆಗಬಾರ್ದು. ಪ್ರತಿ ವಿಷಯದಲ್ಲೂ ಬೇಗ ಹೋಗೋಣ, ಪರವಾಗಿಲ್ಲ. ಎಲ್ಲದರಲ್ಲೂ ಲೇಟ್ ಮಾಡ್ಕೊಂಡು ಲೇಟಾಗಿ ಸಾಯೋದಕ್ಕೆ, ಎಲ್ಲದನ್ನು ಬೇಗ ಮುಗಿಸ್ಕೊಂಡು ಬೇಗನೆ ಸಾಕ್ಕೊಡೋದ. ಅಟ್ಲೀಸ್ಟ್ ಎಲ್ಲಾದರೂ ನಾವು ಖುಷಿಯಾಗಿ ಎಂಜಾಯ್ ಮಾಡಿರ್ತೀವಿ, ಆ ಖುಷಿನಾದರೂ ಇರುತ್ತೆ ನಮ್ಮ ಹತ್ರ. ಎಕ್ಸಾಂಪಲ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಏನು ನೋಡಲಿಲ್ಲ, ಅವರು ಹುಟ್ಟಿದಾಗಿಂದ ಸಾಯೋ ತನಕ ಖುಷಿಯಾಗೇ ಇದ್ರು ಅವರು. ಆ ನಗು ಯಾರಿಂದನೂ ಅಳಿಸೋಕ್ಕಾಗಲಿಲ್ಲ. ಹೋಗ್ತಾ ಬೇರೆಯವ್ರನ್ನ ಅಳಿಸ್ಬಿಟ್ಟು ಹೋದ್ರು. ಅದೇ ಲೇಜಿ ಆಗಿದ್ರೆ ಅವನು ಹೋದ್ರೆ ಅಪ್ಪ ಓದ ಕಣಪ್ಪ ಇವನು ಅಂತಾರೆ. ಆ ಥರ ಜೀವನ ಬೇಡ. ಹಾಗಂತ ಬೇರೆಯವ್ರಿಗೋಸ್ಕರ ಬದುಕಿ ಅಂತಿಲ್ಲ, ಒಳ್ಳೆಯವರಾಗಿ ಅಂತ ಇತ್ತು ಅಷ್ಟೇ. ಮೊದಲು ಮಾನವನಾಗು ಅಂತ ಎಲ್ಲೋ ಬರೆದಿದ್ರು, ಓದಿದ್ದೆ. ಎಲ್ಲಿ ಬರೆದಿದ್ರು ಅಂತ ನಿಮ್ಗೆ ನೆನಪಿದ್ರೆ ಕಮೆಂಟ್ ಮಾಡಿ. ವಾವ್, ನೈಸ್ ಅಲ್ಲ? ಆ ಬೆಟ್ಟ ಹತ್ತಬೇಕಾದ್ರೆ ಎಕ್ಸಲೇಟರ್ ಕೊಡ್ತಾ ಇದ್ರೆ ಆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ, ಮುಕ್ಕುರ್ಕೊಂಡು ಬರ್ತಾ ಇರುತ್ತೆ. ಆ ಸೌಂಡಲ್ಲಿ, ಚಳಿಲಿ, ಆ ಫಾಗ್ ಒಳಗೆ ಈ ವೆದರ್ನ ನೋಡಿಕೊಂಡು ವರ್ಣಿಸಲು ಸಾಧ್ಯವಾಗದ ಜೀವನ. ಇಂಥ ಪ್ಲೇಸಸ್ಸಲ್ಲೆಲ್ಲ ಆದಷ್ಟು ದಯಮಾಡಿ ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯಮಾಡಿ ನಿಧಾನಕ್ಕೆ ಹೋಗಿ. ಫಾಸ್ಟಾಗಿ ಹೋಗೋದ್ರಿಂದ ಏನೂ ಸಿಗಲ್ಲ. ಟೈಮ್ನ ಕವರ್ ಮಾಡ್ತೀನಿ ಅಂತ ಸ್ಪೀಡ್ ಜಾಸ್ತಿ ಮಾಡಬೇಡಿ. ಬೇಗ ಒಂದು ಅರ್ಧ ಗಂಟೆ ಎದ್ಬಿಟ್ಟು ಬೆಳಗ್ಗೆ ಹೊರಡಿ. ಟೈಮ್ ಕವರ್ ಮಾಡೋಕ್ಕೆ ಹೋಗಿ ಸ್ಪೀಡಾಗಿ ಹೋದರೆ ಸ್ಪೀಡಾಗಿ ಹೋಗ್ತೀರಾ. ಎಲ್ಲಿಗೆ ಅಂತ ಕಮೆಂಟ್ ಮಾಡಿ, ಗೊತ್ತಿರುತ್ತೆ. ನೋಡಿ ಬರ್ತಾ ಇದೆ ಸೌಂಡ್, ಇಂಜಿನ್ ಸೌಂಡು. ಮುಕ್ಕು ಹುರ್ಕೊಂಡು ಹತ್ತಾ ಇದೆ. ಹತ್ತ ಸೀನರಿ ನೋಡ್ಕೊಂಡು ಜೈ ಬಾಲಯ್ಯ. ಮನದಾಳದ ಉಲ್ಲಾಸ ನೀನೆ, ಕುಂತಲು ನೀನೆ, ನಿಂತಲು ನೀನೆ, ಎಲ್ಲೆಲ್ಲ ನೀನೆ ಸಾಗಿ ಚಶ್ಮಾಗ್ನದಲ್ಲಿ. A few moments later. ಅಯ್ಯೋ, ಇವ್ರು ಇನ್ನೂ ಬರಲಿಲ್ಲ. ಏನು ಕಥೆನಪ್ಪ ಇವ್ರದು. ಆದಷ್ಟು ಫ್ರೆಂಡ್ಸ್ ಜೊತೆಯಲ್ಲಿ ಹೋದಾಗ ಬೈಕಲ್ಲಿ ಆಗ್ಬೋದು, ಕಾರಲ್ಲಿ ಆಗ್ಬೋದು, ಜಾಸ್ತಿ ವೆಹಿಕಲ್ಸಲ್ಲಿ ಹೋದಾಗ ಆದಷ್ಟು ಒಟ್ಟಿಗೆ ಬನ್ನಿ. ಒನ್ ಬೈ ಒನ್ ಹೋಗಿ. ಒಬ್ಬರು ಕಾಣಿಸ್ಬೇಕು, ಮಿರರಲ್ಲಿ ಕಾಣಿಸ್ಬೇಕು. ಮಿರರಲ್ಲಿ ಕಾಣಿಸ್ತಾ ಇದ್ದರೆ ಒಂದು ನೆಮ್ಮದಿ ಇರುತ್ತೆ, ಧೈರ್ಯ ಇರುತ್ತೆ. ಅಕಸ್ಮಾತ್ ಏನಾದರೂ ಆಯಿತು, ಏನೋ ಪಂಚರ್ ಆಯಿತೋ, ಇಲ್ಲ ಕೆಟ್ಟೋಯ್ತೋ, ಇಲ್ಲೋ ಏನೋ ಆಗೇ ಹೋಯ್ತೋ, ಏನು ಮಾಡ್ತೀರಾ ಅವಾಗ? ನೋಡ್ರಿ ಇನ್ನೂ ಬರಲಿಲ್ಲ. ಎಷ್ಟೊತ್ತಾಯಿತು, ಹಿಂದೆನೇ ಬರ್ತಿದ್ದಾರೆ, ಇವಾಗ ಬರ್ತವ್ರೆ. ಏನು ಸರ್ ಲೇಟು? ಅಯ್ಯೋ, ಜಿಪ್ಲೈನು ನಮಗೆ ಜೀವ ಧಗ್ ಅಂತ ಜೋರಾಗಿ ಹೊಡ್ಕೊತಾ ಇರುತ್ತೆ. ದೀಪಕ್ ಇವತ್ತು ಕ್ಯಾಮ್ರಾಮನ್ ಆಗಿದ್ದಾನೆ. ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಟ್ಬಿಟ್ಟಿದ್ದೀನಿ ಹಿಂದೆ. ಫೋಟೋ ತೆಗಿಬೇಕು ಅಂದರೆ ಕ್ಯಾಮ್ರಾ ಹಿಡ್ಕೊ ಅಂತ ಹೇಳಿದ್ದೀನಿ. ಪವನ್ ಎತ್ತಾಕೊಂಡು ಹೋಯ್ತವನು. ಫೋಟೋ ತೆಗಿಬೇಕಂತೆ, ವಿಡಿಯೋನೇ ಮಾಡ್ತೀನಿ ನಾನು. ಹೇಳಿ ಸರ್. ಎಲ್ಲಿ ಮಾಡ್ತೀಯಾ? ವ್ಯೂ ಪಾಯಿಂಟ್ ನೋಡು, ಯಾವುದಾದ್ರು ಮಾಡೋಣ. ಅಲ್ಲಿ ಹೋಗೋದಲ್ಲೋ
ಲಾಸ್ಟ್ ಟೈಮು ಬಾಬಾ ಬುಡನ್ಗಿರಿಗೆ ಹೋಗ್ಬೇಕಾದ್ರೆ ಒಂದು ಹತ್ರ ಬೈಕ್ ನಿಲ್ಸಿದ್ವಿ ಮೇಲೋಗಿ ರೈಡರ್ಸ್ ಜೊತೆ, ನೆನ್ಪಾಯ್ತಾ? ಅಲ್ಲಿ ಹೋಗೋದು ನೋಡಿ. ಹಾಂ ನೋಡಿ ಸರ್, ಒಂದಮ್ಮನ ಹಳ್ಳ ಕಣ್ ತುಂಬ ನೋಡ್ಕೊಳ್ಳಿ ಸರ್. ಇದೇ ಒಂದಮ್ಮನ ಹಳ್ಳ ಫಾಲ್ಸ್. ನೀನು ನೀರಲ್ಲಿ ಆಡಬೇಕು ಅಂದರೆ ಬಟ್ಟೆ ಗಿಟ್ಟೆ ತಗೋ, ಆಡ್ತಾ ಇರೋ. ನಾವು ಕೆಮ್ಮಣ್ಣಗುಂಡಿಗೆ ಹೋಗಿ ಬರ್ತೀವಿ. ಹಾಂ ಬನ್ನಿ ಸರ್, ನೀವು ಬರ್ಬೇಕು ನಮ್ಮ ಹೀರೋ. ಬನ್ನಿ ಬತ್ತಿ ನಡ್ಲಾ ವಿಡಿಯೋಲ್ಲಿ ಫುಲ್ ಮಿಂಚ್ತೀಯ ನಡಿಯ ನೀನು ಹೀರೋ. ನಿನ್ನ ಮರ್ಯಾದೆ ತೆಗಿಯೋಕ್ಕಾಗತ್ತೇನಪ್ಪ? ಇದ್ರಲ್ವೇನೋ ನಿನ್ನ ಮರ್ಯಾದೆ. ಹಾಂ ಬಾಬಾ ನಮ್ಮನ್ನಲ್ಲ, ನಮ್ಗೆಲ್ಲಿ ಬೈಕ್ ತೆಗಿ ಅಂತಾರೆ ಅಂತ ಭಯ. ನಿಲ್ಸು ಬ್ಯಾಕ್ ಬಾ. ಮನಸ್ಸು ಒಪ್ಪಾಗಿದೆ ನಿನ್ನೆ ಬೇಕಂತೀರೆ, ಎಲ್ಲೋ ಜನ್ಮವೂ ನಿನ್ನೊಂದಿಗೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಓಕೆ ಗಾಯ್ಸ್, ಇದೆ ಹೊನ್ನಮ್ಮನ ಹಳ್ಳ ಫಾಲ್ಸ್, ನೋಡ್ಕೊಂಬಿಡಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಒಂದು ವರ್ಷ ಆಗ್ಬಿಡ್ತೀಯ ಅಲ್ವಾ ಇನ್ಸ್ಟಾದಲ್ಲಿ? ಸಾಂಗ್ಸು ಬೇರೆ ಯಾವ ಇರೋದು ಆಗ್ತೀಯ ನೋಡುವಂತೆ. ನನಗೆ ಅಂದರೆ ಅದಕ್ಕೆ ಪ್ಲೇಸ್ಗೆ, ಲೊಕೇಶನ್ಗೆ, ಅವನಿಗೆ ಸೂಟ್ ಆಗೋ ಸಾಂಗ್ ಅಲ್ಲ. ಡೀಪ್ ಬಾಸ್ ಸಾಂಗ್ಸ್ ಅಂತ ಹೊಡಿತಾನೆ, ಪೋಸ್ಟ್ ಮಾಡ್ತಾನೆ. ಯಾವ್ದು ಸಾಂಗ್ ಬರ್ತೋ ಅದು ಇದೇ ಸಾಂಗು ಅಂತನಲ್ಲ. ಮೊನ್ನೆ ಯಾವುದೋ ಪಂಚೆ ಉಟ್ಕೊಂಡು ಪೂಜೆ ಏನೋ ಮಾಡಿದ್ದಾನೆ ಅನ್ಸುತ್ತೆ, ಅಲ್ಲಿ ಫೋಟೋ ತೆಗೆದ್ಬಿಟ್ಟು ಬಂಗಾರಿ ಯಾರೇನಿ ಬುಲ್ಬುಲ್ ಸಾಂಗ್ ಹಾಕಿದ್ದಾನೆ. ಲ್ಯಾಂಡ್ಸ್ಕೇಪಲ್ಲಿ ತೆಗಿ. ಓಕೆ ಡನ್. ಓಯ್ ಮೇಲೆ ಹೋಗ್ಬೇಕಾ ದೀಪು? ಮೇಲೆ ಹೋಗ್ಬೇಕೇನಾ? ಮೇಲೂ ಇದೇ ಥರ ಸ್ವಲ್ಪ ಅಲ್ಲಿ ನೀರು ನಿಂತಿದೆ, ಆಡ್ಕೋಬೋದು ಸ್ವಲ್ಪ. ಅಷ್ಟು ಎಂಜಾಯ್ ಇಲ್ಲ, ಎಂಜಾಯ್ ಮಾಡ್ಬೋದು, ಅಷ್ಟೊಂದಲ್ಲ, ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡೋಕ್ಕೆ ಅಂತಲೇ ಜೆರಿ ಫಾಲ್ಸ್ ಇದೆ ಇಲ್ಲಿಂದ 1 or 2 kilometers ಆಗುತ್ತೆ ಅಷ್ಟೇ. ಇದಕ್ಕೆ ಕಂಪೇರ್ ಮಾಡಿದ್ರೆ ಬೆಟರ್ ಜೆರಿ ಫಾಲ್ಸ್. ಫೋಟೋ ಫೋಟೋ ಫೋಟೋ. 1 ಕೋತಿ, 2 ಕೋತಿ, 3 ಕೋತಿ, 3 ಜನ ಕರೆಕ್ಟಾಗಿದ್ದೀರಾ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಓಕೆ ಲೆಟ್ಸ್ ಗೋ. ಓಕೆ ಹೊನ್ನಮ್ಮನ ಹಳ್ಳ ಮುಗೀತು. ಲೆಟ್ಸ್ ಗೋ ಟು ದ ಭದ್ರಾ ಟೈಗರ್ ರಿಸರ್ವ್. ಮಾಣಿಕ್ಯಧಾರ ಫಾಲ್ಸು, ಬಾಬಾ ಬುಡನ್ಗಿರಿ, ಜೆರಿ ಫಾಲ್ಸ್ನ ಸ್ಕಿಪ್ ಮಾಡ್ತೀವಿ ಬಿಕಾಸ್ ನೋಡಿದ್ದೀವಿ. ಟೈಮ್ ಇದ್ದರೆ ನೋಡ್ಬೋದು, ಅಷ್ಟೊಂದು ಟೈಮ್ ಇಲ್ಲ. ನೋಡದೇ ಇರೋ ಪ್ಲೇಸ್ನ ನೋಡೋಣ ಅಂತ. ದಟ್ಸ್ ಆಲ್ ಯುವರ್ ಆನರ್. ಅದೇ ಅನಿಸುತ್ತೆ. ಓಲ್ಡ್ ಡೇ ಏನೋ ಕಂಡಕ್ಟರ್ ಆಗಿದ್ದ ವಜ್ಜನಂತಲ್ಲಿ. ಹಾಂ, ಯಾವೂರು? ಯಾವೂರು?
ನಮ್ದು ಮಂಡ್ಯ. ಮಂಡ್ಯ, ಮೈಸೂರು, ಮಂಡ್ಯ, ಮಂಡ್ಯ, ಮೈಸೂರು, ಮೈಸೂರು, ಮಂಡ್ಯ. ಆ ನಮ್ದು ಮೈಸೂರಲ್ಲೇ ಕಣ ಮನೆ ಇರೋದು. ಎಲ್ಲಿ ಅಂತ ಗೊತ್ತಾ? ಅರಮನೆ ಪಕ್ಕ. ನಮ್ಮನೆ ಪಕ್ಕ ಅಂತ. ಈ ವಯಸ್ಸಲ್ಲಿ ಚಿಕ್ಕಮಂಗ್ಳೂರಿಗೆ ಬರ್ತಾವ್ರೆ, ಅದೇನು ನೆನಪೇ ಇರಲ್ಲ ಇನ್ನೊಂದು 10 ವರ್ಷ ಹೋದ್ಮೇಲೆ. ಉದಯ ಚಾನಲ್. ಏನ ಯೂಟ್ಯೂಬ್ ನೋಡ್ತೀಯಾ? ಹುಡುಗರು ಚಾನಲ್ ನೇಮ್ ಹೇಳೋಣ ಅಂತವ್ರೆ. ಬಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ. ಸಿಂಹ ದ ಡ್ರೀಮ್ ಹಂಟರ್. ವೆರಿ ಗುಡ್. ಫಾಲೋ ಮಾಡ್ತೀರಾ? ಚೆನ್ನಾಗಿದ್ರೆ ಮಾತ್ರ ಲೈಕ್ ಮಾಡಬೇಕು. ಎಷ್ಟನೇ ಕ್ಲಾಸು? 9ನೇ ಕ್ಲಾಸ್ ಹುಡುಗರು. ಎಲ್ಲ ಬರ್ತೀರ ಹೋಗ್ರ. ಹಾಯ್ ಮಾಡ್ರಿ ಎಲ್ಲ. ಅವ್ನು ನಿದ್ದೆ ಮಾಡ್ತಾನಲ್ಲ ಟ್ರಿಪ್ಪಿಗೆ ಬಂದು. ನಿದ್ದೆ ಮಾಡ್ತಾನವನು ಟ್ರಿಪ್ಪಲ್ಲಿ. ಓಕೆ, ಬಾಯ್ ಬಾಯ್. ಓಕೆ, ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ. ಬಾಬಾ ಬುಡನ್ಗಿರಿ ಬಂದು ಆ ರೋಡು, ಇಲ್ಲಿಂದ ಬಂದು ಸೆಕೆಂಡ್ ನಾವು ತಗೋಬೇಕು ಡಿವಿಯೇಷನು. ಈ ರೋಡ್ ಬಂದು ಬಾಬಾ ಬುಡನ್ಗಿರಿಗೆ ಹೋಗುತ್ತೆ, ನಾವು ಅದು ಹೋಗ್ಬೋದು ಸೆಕೆಂಡ್ ರೋಡು. ಇಲ್ಲಿ ಬಂದರೆ ಸೀದಾ ಭದ್ರಾ ಟೈಗರ್ ರಿಸರ್ವ್. ಈ ರೋಡಲ್ಲಿ ಜನ ಕಮ್ಮಿ ಇರ್ತಾರೆ, ವೆಹಿಕಲ್ಸ್ ಕಮ್ಮಿ ಇರುತ್ತೆ, ಹುಷಾರಾಗಿ ಹೋಗಿ. ಸಿಂಗಲ್ ಗಾಡಿಗಳಲ್ಲಿ ಹೋಗಬೇಡಿ, 2-3 ಗಾಡಿ ಇದ್ದರೆ ಮಾತ್ರ ಹೋಗಿ. ಓಕೆ, ಚಲ್. ಗಮೆ ಸ್ನ್ಯಾಪ್ ಯಾವಾಗಲೂ ಸ್ನ್ಯಾಪ್ ಆಗ್ತಿದ್ದೀವಿ, ಅದು ಕಮ್ಮಿ ಆಗ್ಬಿಟ್ಟೈತೆ ಅಂತ. ಅದು ಸ್ನ್ಯಾಪ್ ಆಗ್ತಿರ್ತೀನ. ಟ್ರಿಪ್ಗಳು ಬಂದರೆ ಯಾವುದಾದ್ರೂ ಮದುವೆಗಳಾದರೆ ಆಗ್ತಾನೆ. ಕೆಮ್ಮಣ್ಣಗುಂಡಿ 24 ಕಿಲೋಮೀಟರ್, 24 ಕಿಲೋಮೀಟರ್, 3/4 ಗಂಟೆ 1 ಅವರ್ ಆಗುತ್ತೆ. ಮಳೆಗಾಲದಲ್ಲಿ ದಯವಿಟ್ಟು ಗುಂಡಿಗೆ ಗಟ್ಟಿ ಮಾಡ್ಕೊಂಡು ಬನ್ನಿ, ಏಕೆಂದರೆ ಗಾಡಿ ಅರ್ಧ ಮುಚ್ಚೋದು ಅಷ್ಟು ರೋಡ್ ಹಾಳಾಗಿದೆ. ಆಫ್ ರೋಡಿಂಗ್ ಮಾಡೋರು ಆರಾಮಾಗಿ ಬನ್ನಿ.
ಚೈನ್ ಸ್ಪ್ರೇ ಹಾಕಿದ್ದೀನಾ? ಚೈನ್ ಸ್ಪ್ರೇ ಹಾಕಿದೀಯಾ? ಹಾಕಿದ್ದೀನಿ. ಒಣಗೋಯ್ತಾ? ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಇಲ್ಲೇ ಎಸ್ತೋಗಿ, ಮೊಟ್ಟೆ ತಣ್ಣಗಿರುತ್ತೆ. ದಯಮಾಡಿ ವಾಪಸ್ ತಗೊಂಡೋಗಿ. ಹಿಂಗೆ ತಂದಿರ್ತೀರ ಹಂಗೆ ತಗೊಂಡೋಗಿ. ಹೋಗಿ ಆಚೆ ಬಿಸಾಕ್ಬಿಡಿ. ಅಲ್ಲೇ ಅವ್ರು ಡಸ್ಟ್ಬಿನ್ ಮಾಡಿದ್ದಾರೆ. ನಿಮ್ಗೆ ಹಂಗೂ ಮನೆಗೆ ತಗೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಅಲ್ಲೇ ಹಾಕ್ಬಿಟ್ಟು ಹೋಗಿ. ಓಕೆನಾ? ಅಲ್ಲ ಬರಲ್ಲ? ಬಾ ಬಾ. ಜೈಲರ್ ಫಿಲಮ್ ಶಿವರಾಜ್ ಕುಮಾರ್ ಬಂದು ಯಾವುದೋ ಮರ ಬೇರೆ ಹಾಕ್ತಾ ಇದ್ದಾರೆ. ಪುಷ್ಪತ್ರಿ ಏನಾದರೂ ತೆಗಿತಾ ಇದ್ದಾರಾ? ಸರಿ, ಅವ್ರು ಪಾಸ್ ಆದರೆ ನಾನು ಸೀದಾ ಹಾಕೊಂಡೆ. ಎಷ್ಟೊತ್ತು ಮಾಡ್ತಾರೆ ಇದನ್ನು ಅದನ್ನು ಇಳಿಸಿ ಅದು ಬಿಚ್ಚಿ? ಇಲ್ಲ, ಬೇಗ ಮಾಡ್ತಾರೆ. ಅಭ್ಯಾಸ ಇರುತ್ತೆ ಅವ್ರಿಗೆ, ಅದೇ ಕೆಲಸ ಅಲ್ವಾ. ಓಕೆ, ಕ್ಲಿಯರ್ ಆಯಿತು. ಇವ್ರಿಗೆ ಆತುರ. ನಾನು ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಎಲ್ಲ ಇದು ಕಡ್ದಿರೋದು ಅಂದ್ಕೋಬೇಡಿ. ದಾರಿಗೆ ಅಡ್ಡ ಬಂದಿರೋದು ಬಿದ್ದೋಗಿರೋದು ಮಾತ್ರ ಇದು ಮಾಡ್ತಾರೆ. ಅವರೇ ಆಗಿ ಕಡಿಯಲ್ಲ, ಇಲ್ಲಿಗೆಲ್ಲ ಆಗುತ್ತದೆ. ಯಾರೋ ಇಬ್ರು ಬೇರೆ ಎಕ್ಸ್ಟ್ರಾ ಬರ್ತಾ ಇದ್ದಾರೆ ನಮ್ಮ ಜೊತೆ. ಹಾಕ್ತಾರೆ ಇವರು. ಹೆಂಗೋ ಬುಲೆಟ್ ಬರ್ತಾ ಇದೆ. ಇದು ಯಾವುದು ಹೋಟೆಲ್ ಶರ್ಮುಖ ಸಮಥಿಂಗ್. ಚೆಕ್ ಪೋಸ್ಟ್ ಯಾವಾಗ ದಾಟ್ತೀವೋ ಅಂತ ಅನಿಸ್ತಾ ಇದೆ. ರೋಡ್ ತುಂಬ ಚಿಕ್ಕದು. 4 ವೀಲರ್ ಟ್ರೈಯೇ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಇಲ್ಲ ರೋಡು. ಚೆಕ್ ಪೋಸ್ಟ್ ದಾಟಿದ ಮೇಲೆ ರೋಡ್ಗಳೇ ಬೆಟ್ಟದ ಥರ ಕಾಣಿಸುತ್ತೆ ನಿಮಗೆ. ಅಷ್ಟು ಹಾಳಾಗಿದೆ. ನಾವು ಕೆಲವು ಯೂಟ್ಯೂಬ್ ವೀಡಿಯೋಸಲ್ಲೂ ನೋಡಿದ್ದೀವಿ. ಹುಷಾರು. ಅಯ್ಯೋ, ಹತ್ರ ಬಂದಂಗೆ ಭಯ ಆಗ್ತೈತಲ್ಲಪ್ಪ. 3 ಜನ ಬೇರೆ ಹೊರಟು ಬಂದಿದ್ದೀವಿ. 3 ಜನ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದು ಹೇಳೋಕ್ಕೂ ನನಗಿವಾಗ ಭಯ ಆಗ್ತಿರೋದಕ್ಕೂ. ಅಮ್ಮ, ಈ ಕಲ್ಲನ್ನ ತಗೊಂಡೋಗಿ 3 ಜನ ಹೋಗ್ಬೇಕಾದ್ರೆ ಯಾವುದೇ ಕೆಲಸಗಳಿಗೆ ಕಾರ್ಯಗಳಿಗಾಗಲಿ, ಕಲ್ಲು ಗಣೇಶನ ರೂಪ, ಸಿದ್ಧಿವಿನಾಯಕನ ರೂಪ. ಈಗ ನಾನು ಆ ಗಣೇಶನ ಸಿದ್ಧಿವಿನಾಯಕನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಯಲ್ಲಿ ಇವಾಗ 4 ಜನ ಆಯಿತು. ಏನೇ ಬಂದರು ಜಯಿಸ್ಕೊಂಡು ಜೈ ಶ್ರೀರಾಮ್ ಅಂತ ಹೋಗ್ತಾ ಇರೋದು. ಇವಾಗ ಸ್ವಲ್ಪ ಸಮಾಧಾನ ಆದರೂ ಚೆಕ್ ಪೋಸ್ಟ್ ದಾಟಬೇಕು. ಅಲ್ಲೇ ಹೋಗ್ಬೇಕು ಅಂತ ಬಂದಿದ್ದೀವಿ. ಬಟ್ ಅಲ್ಲಿಗೆ ಹೋಗುವಾಗ ಜವ ಅಂತ ಇದೆ. ನೆಕ್ಸ್ಟ್ ಪಾರ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ.